ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GMS ಕಾರ್ ಮಾಡಿಫೈರ್ಸ್. ಇವತ್ತೊಂದು ಹೊಸ ವೆಹಿಕಲ್ ಜೊತೆ ಒಂದು ಹೊಸ ವಿಡಿಯೋ ಅಂತ ಹೇಳ್ಬೋದು. ಸೊ ಇವತ್ತು ಯಾವ್ದಪ್ಪ ವಿಡಿಯೋ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತಾರ್ ರಾಕ್ಸ್ ಬಂದು ತುಂಬಾ ವೆಹಿಕಲ್ ರಿಲೀಸ್ ಆಗ್ತಾ ಇದೆ. ಅದರಲ್ಲೂ ಮಾಡಿಫಿಕೇಶನ್ ಅಂತ ಬಂದಾಗ ತಾರ್ ರಾಕ್ಸ್ ಗೆ ಅತಿ ಹೆಚ್ಚು ಮಾಡಿಫಿಕೇಶನ್ ಮಾಡಿಸ್ಕೊಳಕ್ ಆಗುವಂತದ್ದು. ಅಂಡ್ ದೆನ್ ತಾರ್ ರಾಕ್ಸ್ ನ ಮತ್ತೆ ತಾರ್ ನೀವು ಸ್ಟಾಕ್ ಅಲ್ಲಿ ನೋಡ್ತು ಅಂತಂದ್ರೆ ಯಾವುದೇ ರೀತಿ ನಿಮ್ಗೆ ಆ ಸ್ಟಾಕ್ ಲುಕ್ ಅನ್ನೋದೇ ಇಷ್ಟ ಆಗೋದಿಲ್ಲ. ಮಾಡಿಫಿಕೇಶನ್ ಮಾಡ್ಬೇಕು ಅಂತಾನೆ ಕೆಲವರು ವೆಹಿಕಲ್ ನ ತಗೊಂತಾರೆ, ಕೆಲವರು ತಗೊಂಡ ಮೇಲೆ ಮಾಡಿಫಿಕೇಶನ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಆ ತರ ನೀವೇನಾದ್ರು ಮಾಡ್ಬೇಕು ಅನ್ಸಿದ್ರೆ GMS ಕಾರ್ ಮಾಡಿಫೈರ್ಸ್ ಅನ್ನೋದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಸೊ ಈ ಕಸ್ಟಮರ್ ಸಹ ಇದೇ ರೀತಿ ತುಂಬಾ ಕಡೆ ರಿಸರ್ಚ್ ಮಾಡಿ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಪ್ರೈಸಸ್ ಗಳನ್ನ ತಗೊಂಡು, ಜೊತೆಗೆ ಅವರಿಗೆ ವರ್ಕೌಟ್ ಆದ್ಮೇಲೆ ಅಂಡ್ ದೆನ್ ನಾವು ಕೊಟ್ಟಿರೋ ಪ್ರೈಸ್ ಆಗ್ಬೋದು ಅಂಡ್ ದೆನ್ ಕ್ವಾಲಿಟಿ ಆಗ್ಬೋದು ಅವರಿಗೆ ಇಷ್ಟ ಆದ್ಮೇಲೆ ಇಲ್ಲಿ ಬಂದು ಮಾಡಿಫಿಕೇಶನ್ ಮಾಡಿಸಿರುವಂತದ್ದು. ಸೊ ಈ ವೆಹಿಕಲ್ ಬಂದು ಒಂದು ಟಾಪ್ ಅಂಡ್ ವೆಹಿಕಲ್ ಆಗಿದ್ರು ಸಹ ಅವರಿಗೆ ಸ್ಟಾಕ್ ಅಲ್ಲಿ ಇದ್ದಂತ ಲುಕ್ ಇಷ್ಟ ಆಗ್ತಿರಲ್ಲ. ಅದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ನಾವು ಒಂದು ಕಂಪ್ಲೀಟ್ ಮಾಡಿಫಿಕೇಶನ್ ಮಾಡಿದೀವಿ. ಸೊ ಏನೆಲ್ಲ ಮಾಡಿದೀವಿ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಅಂತ ಬಂದ್ರೆ ವೆಹಿಕಲ್ ಅಂತಂದ್ರೆ ಈ ವೆಹಿಕಲ್ ಬಂದು ವೈಟ್ ಕಲರ್ ಇದ್ದು ಒಂದು ವೈಟ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಸೊ ಈ ವೈಟ್ ಬ್ಯೂಟಿನ ಮೇಂಟೈನ್ ಮಾಡಬೇಕು ಅಂತ ಅನ್ನೋದು ತುಂಬಾ ಕಷ್ಟ ಆಗುತ್ತೆ. ಅಂಡ್ ದೆನ್ ಈ ರೋಡ್ ಅಲ್ಲಿ ವೆಹಿಕಲ್ ಬಂದು ಟಾಪ್ ಎಂಡ್ ಆಗಿರೋದ್ರಿಂದ ಆಫ್ ರೋಡಿಂಗ್ ಹೋಯ್ತು ಅಂತಂದಾಗ ಸ್ಕ್ರಾಚಸ್ ಗಳಾಗೋ ಚಾನ್ಸಸ್ ಇರುತ್ತೆ. ಅಂಡ್ ದೆನ್ ನಿಮ್ಗೆ ಬರ್ಡ್ ಡ್ರಾಪ್ಸ್ ಆಗ್ಬೋದು, ಅಂಡ್ ದೆನ್ ನಿಮ್ಗೆ ಪೇಂಟ್ ಫೇಡ್ ಆಗೋದು ಅಥವಾ ಶೇಡ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ನಾವು ಯೂಸ್ ಮಾಡೋದು ಬಂದು ಜಪಾಸ್ ಅವರ ಸ್ಪೆಕ್ಟರ್ PPF ಅನ್ನ ಯೂಸ್ ಮಾಡಿದೀವಿ. ಇದು ನಿಮ್ಗೆ 7 years ಆನ್ಲೈನ್ ನ್ಯೂ ವ್ಯಾರಂಟಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆನ್ಲೈನ್ ನ್ಯೂ ವ್ಯಾರಂಟಿ ಅಂದ್ರೆ ಯಾವ ತರ ಅಂತಂದ್ರೆ ನಿಮ್ಗೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ನೀವು ವ್ಯಾರಂಟಿನ ಕ್ಲೈಮ್ ಮಾಡಬಹುದು. ಅಷ್ಟೇ ಅಲ್ಲದೆ ಈ PPF ಅಲ್ಲಿ ನಿಮ್ಗೆ ಸೆಲ್ಫ್ ಫೀಲಿಂಗ್ ಪ್ರಾಪರ್ಟಿ ಸಹ ಇರುತ್ತೆ. ಅಂಡ್ ದೆನ್ ಮೈಕ್ರೋನ್ಸ್ ಅಂತ ಬಂದ್ರೆ ನಿಮ್ಗೆ 190 to 200 ಮೈಕ್ರೋನ್ಸ್ ಇರುತ್ತೆ. ಜೊತೆಗೆ ಸೆಲ್ಫ್ ಫೀಲಿಂಗ್ ಪ್ರಾಪರ್ಟಿ ಜೊತೆಗೆ ಹೈಡ್ರೋಫೋಬಿಸಿಟಿ ಪ್ರಾಪರ್ಟಿ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಹಾರ್ಡ್ ವಾಟರ್ ಸ್ಟೈನ್ ಮಾರ್ಕ್ಸ್ ನಿಮ್ಗೆ ವೆಹಿಕಲ್ ಮೇಲೆ ನಿಂತ್ಕೊಳ್ಳೋದಿಲ್ಲ. ಅಷ್ಟೇ ಅಲ್ಲದೆ ಕಂಪ್ಲೀಟ್ PPF ಆದ್ಮೇಲೆ ಈ ವೆಹಿಕಲ್ ಅಲ್ಲಿ ನಾವು ಫ್ರಂಟ್ ಲುಕ್ ನ ಚೇಂಜ್ ಮಾಡಬೇಕು ಅಂತ ಈ ವೆಹಿಕಲ್ ನಾವು ಫಸ್ಟ್ ನಾವು ಪ್ರೋಮನ್ ಅವರ ಮಾರ್ಕ್ ಒನ್ ಮೆಟಲ್ ಬಂಪರ್ ನ ಅಪ್ಗ್ರೇಡೇಷನ್ ಮಾಡ್ತಾ ಇದ್ವಿ. ಸ್ಟಾಕ್ ಬಂಪರ್ ಬಂದು ನಿಮ್ಗೆ ABS ಪ್ಲಾಸ್ಟಿಕ್ ಕ್ವಾಲಿಟಿಯಲ್ಲಿ ಬರುತ್ತೆ ಅಥವಾ ಫೈಬರ್ ಕ್ವಾಲಿಟಿಯಲ್ಲಿ ಬರುತ್ತೆ. ಅದನ್ನ ಇಟ್ಕೊಂಡು ನೀವು ಯಾವುದೇ ರೀತಿ ಆಫ್ ರೋಡಿಂಗ್ ಮಾಡೋಕ್ಕಾಗೋದಿಲ್ಲ. ಅಂಡ್ ಸ್ಟಾಕ್ ಲುಕ್ ತರ ಇರುತ್ತೆ. ಅದನ್ನ ಚೇಂಜ್ ಮಾಡಬೇಕು ಅಂತಾನೆ ಈ ವೆಹಿಕಲ್ ಅಲ್ಲಿ ನಾವು ಪ್ರೋಮನ್ ಅವರ ಮಾರ್ಕ್ ಒನ್ ಬಂಪರ್ ನ ಯೂಸ್ ಮಾಡಿರೋದು. ಇದು ಒಂದು ನಿಮ್ಗೆ ಹೈ ಕ್ವಾಲಿಟಿ ಅಲ್ಯೂಮಿನಿಯಂ ಸ್ಟೀಲ್ ಅಲ್ಲಿ ಬಿಲ್ಡ್ ನ ಮಾಡಿರ್ತಾರೆ. ಅಂಡ್ ದೆನ್ ನಿಮ್ಗೆ ಟಾಪ್ ಎಂಡ್ ಅಂತ ಬಂದಾಗ ಅಡ್ಯಾಸ್ ಕಾಂಪಿಟಿ ಸಹ ಕೊಟ್ಟಿದ್ರಿಂದ ನಿಮ್ಗೆ ಯಾವುದೇ ರೀತಿ ಅಡ್ಯಾಸ್ಗೆ ಎರರ್ ಆಗ್ಲಿ ಪ್ರಾಬ್ಲಮ್ ಆಗ್ಲಿ ತೋರಿಸೋದಿಲ್ಲ. ಜೊತೆ ಅಷ್ಟೇ ಅಲ್ಲದೆ ಈ ವೆಹಿಕಲ್ ಅಲ್ಲಿ ನಾವು ಫಾಗ್ ಲೈಟ್ ಅಂತ ಬಂತು ಅಂತಂದ್ರೆ ಮ್ಯಾಕ್ಸ್ಲಿಂಕ್ ಅವರ ML95 ಫಾಗ್ ಪ್ರೊಜೆಕ್ಟ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಇದು ನಿಮ್ಗೆ ವಾರ್ಮ್ ವೈಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ 4300 km ಅಂದ್ರೆ ವಾರ್ಮ್ ವೈಟ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ ನಿಮ್ಗೆ ಎಲ್ಲಾ ವೆದರ್ಲು ವೆಹಿಕಲ್ ನ ಆರಾಮಾಗಿ ಡ್ರೈವ್ ಮಾಡಬಹುದು. ಸೊ ನಾನ್ ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಹೆಡ್ ಲೈಟ್ ಆಲ್ರೆಡಿ ವೈಟ್ ಇರುತ್ತೆ. ನೀವು ಅಗೇನ್ ಮತ್ತೆ ಫಾಗ್ ಲೈಟ್ ವೈಟ್ ಹೋಯ್ತು ಅಂತಂದಾಗ ನಿಮ್ಗೆ ಫಾಗ್ ಅಲ್ಲಿ ರೈನ್ ಅಲ್ಲಿ ಹೆಲ್ಪ್ ಮಾಡೋದಿಲ್ಲ. ಜೊತೆಗೆ ನಿಮ್ಗೆ ಸ್ಟಾಕ್ ಅಲ್ಲಿ ಕೊಟ್ಟಿರುವಂತಹ ಹೆಡ್ ಲೈಟ್ ಅಲ್ಲಿ ಯಾವುದೇ ರೀತಿ ಪವರ್ ಇಲ್ದಿರೋದ್ರಿಂದ ನಿಮ್ದು ಕಂಪ್ಲೀಟ್ ಡ್ರೈವಿಂಗ್ ಡಿಪೆಂಡೆನ್ಸಿ ಬಂದು ನಿಮ್ಗೆ ಫಾಗ್ ಲೈಟ್ ಮೇಲೆ ಇರೋದ್ರಿಂದ ಸೊ ಹಾಕ್ಸುವಾಗ್ಲೇ ಒಂದು ಹೈ ಕ್ವಾಲಿಟಿ ಅಥವಾ ಹೈ ಪವರ್ಡ್ ಫಾಗ್ ಲೈಟ್ ಪ್ರಾಜೆಕ್ಟ್ ಅನ್ನು ಅಪ್ಗ್ರೇಡೇಷನ್ ಮಾಡ್ಕೊಳ್ಳಿ. ಅಂಡ್ ದೆನ್ ಲೈಟ್ ಅಪ್ಗ್ರೇಡೇಷನ್ ಮಾಡ್ತಾ ಇರೋದು ನಿಮ್ ಸೇಫ್ಟಿಗೋಸ್ಕರ. ನೀವು ಸಿಟಿಯಲ್ಲಿ ಹೈ ಬೀಮ್ ಲೋ ಬೀಮ್ ಅಥವಾ ರೋಡ್ ಅಲ್ಲಿ ಹೈವೇ ಅಲ್ಲಿ ಹೈ ಬೀಮ್ ಲೋ ಬೀಮ್ ನ ಪ್ರಾಪರ್ ಆಗಿ ಯೂಸ್ ಮಾಡಿ ಆಪೋಸಿಟ್ ಅವ್ರಿಗೂ ತೊಂದರೆ ಕೊಡದೆ ನೀವು ಸಹ ಸೇಫ್ ಆಗಿ ಡ್ರೈವ್ ಮಾಡಬಹುದು. ಸೊ ಈ ವೆಹಿಕಲ್ ನಾವು ಸ್ಟಾಕ್ ಗ್ರಿಲ್ ನ ಅದನ್ನೇ ರಿಟೈನ್ ಮಾಡ್ಕೊಂಡು ಅದರಲ್ಲಿ ನಾವು ಬ್ಲಾಕ್ ಕಲರ್ ಗ್ರಿಲ್ ಕ್ಯಾಪ್ ನ ಸಹ ಅಪ್ಗ್ರೇಡೇಷನ್ ಮಾಡಿದೀವಿ. ಏನಕ್ಕೆ ಅಂತಂದ್ರೆ ಒಂದು ಲುಕ್ ಎನ್ಹಾನ್ಸ್ ಆಗ್ಲಿ ಅಂತ. ಅಷ್ಟೇ ಅಲ್ಲದೆ ಇದರಲ್ಲಿ ನಾವು ಟಾಪ್ ಅಲ್ಲಿ ಬಂದು ಡಿಫೆಂಡರ್ ಸ್ಟೈಲ್ ರೂಫ್ ಲೈಟ್ ನ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಇದು ನಿಮ್ಗೆ ಮಲ್ಟಿ ಫಂಕ್ಷನ್ಸ್ ಇರುತ್ತೆ. ಮಲ್ಟಿ ಫಂಕ್ಷನ್ಸ್ ಯಾವ ತರ ಅಂತಂದ್ರೆ ನಿಮ್ಗೆ ಡಿಫೆಂಡರ್ ಸ್ಟೈಲ್ ಇರೋದ್ರಿಂದ ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನೊಂದು ನಿಮ್ಗೆ ಫಂಕ್ಷನಿಂಗ್ ಅಂತ ಬಂತು ಅಂತಂದಾಗ ವೈಟ್ ನಿಮ್ಗೆ ನಾರ್ಮಲ್ ಲೈಟ್ ಸಹ ಇರುತ್ತೆ. ಜೊತೆಗೆ ನಿಮ್ಗೆ ವೈಟ್ ಫ್ಲಾಶರ್ ಸಹ ಬರುತ್ತೆ. ಅಷ್ಟೇ ಅಲ್ಲದೆ ನಿಮ್ಗೆ ಇದರಲ್ಲಿ ರೆಡ್ ಅಂಡ್ ಬ್ಲೂ ಫ್ಲಾಶರ್ ಸಹ ಬರೋದ್ರಿಂದ ವೆಹಿಕಲ್ ಲುಕ್ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಡಮ್ಮಿ ಇದ್ದಂತ ಮಿರರ್ ಅಲ್ಲಿ ನಾವು ಇದರಲ್ಲಿ ನಾವು ತಾರ್ ಅನ್ನೋ ಬ್ಯಾಡ್ಜಿಂಗ್ ಅಂತ ಮಿರರ್ ಕ್ಯಾಪ್ DRL ನ ಅಪ್ಗ್ರೇಡೇಷನ್ ಮಾಡಿದೀವಿ. ಇದು ನಿಮ್ಗೆ ರೆಡ್ DRL ಬರುತ್ತೆ. ನಾರ್ಮಲ್ ಆಗಿ ವೈಟ್ DRL ನೋಡಿರ್ತೀರ, ವೈಟ್ DRL ಅವೈಲಬಿಲಿಟಿ ಇರುತ್ತೆ. ಅಂಡ್ ದೆನ್ ರೆಡ್ DRL ಬೇಕಾದ್ರೆ ರೆಡ್ DRL ಸಹ ಇರುತ್ತೆ. ನಾವು ಈ ವೆಹಿಕಲ್ ಬಂದು ವೈಟ್ ಇರೋದ್ರಿಂದ ಇದರಲ್ಲಿ ನಾವು ರೆಡ್ DRL ನ ಅಪ್ಗ್ರೇಡೇಷನ್ ಮಾಡಿದೀವಿ. ಅಷ್ಟೇ ಅಲ್ಲದೆ ನಿಮ್ಗೆ ಇಂಡಿಕೇಟರ್ ಆಗ್ತು ಅಂತಂದಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಆರೆಂಜ್ ಆಗಿ ಸಹ ಚೇಂಜ್ ಆಗುತ್ತೆ. ಇನ್ನ ಸೈಡ್ ಪ್ರೊಫೈಲ್ ಅಂತ ಬಂತು ಅಂತಂದ್ರೆ ಈ ವೆಹಿಕಲ್ ಅಲ್ಲಿ ನಿಮಗೆ ಯಾವುದೇ ರೀತಿ ಕಂಪನಿಯಿಂದ ಇಂಜಸ್ ನ ಕೊಟ್ಟಿರೋದಿಲ್ಲ. ಅಂಡ್ ದೆನ್ ಕಂಪನಿಯಲ್ಲಿ ಕೊಡುವಂತ ಇಂಜಸ್ ಅಷ್ಟು ಕ್ವಾಲಿಟಿ ಇರೋದಿಲ್ಲ. ಅದಕ್ಕೋಸ್ಕರನೇ ಇದರಲ್ಲಿ ನಾವು ಯೂಸ್ ಮಾಡೋದು ಬಂದು ಆಫ್ ರೋಡ್ ಮ್ಯೂಟೆಂಟ್ಸ್ ಅವರ ಡೋರಿಂಗ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ನೀವು ನೋಡ್ತಾ ಇರಬಹುದು ಒಂದು ಕಂಪ್ಲೀಟ್ ಒಂದು ಅಲ್ಯೂಮಿನಿಯಂ ಡೈಕಾಸ್ಟ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಹಿಂಜಸ್ ಆಗಿರ್ಬೋದು. ಇದರಲ್ಲಿ ನಿಮ್ಗೆ ಮೇಲ್ಗಡೆ ಹತ್ತಿರ ಅಂತಂದ್ರೆ ನಿಮ್ಗೆ ಒಂದು ರಬ್ಬರ್ ಪ್ಯಾಡಿಂಗ್ ಸಹ ಕೊಟ್ಟಿದ್ದಾರೆ. ಜೊತೆಗೆ ವೆಯ್ಟ್ ಅಂತ ಬಂದಾಗ ಕಂಪ್ಲೀಟ್ ವೆಯ್ಟ್ಲೆಸ್ ಇರುತ್ತೆ. ಬಟ್ ಸ್ಟ್ರೆಂತ್ ಬಂದು ತುಂಬಾ ಹೈ ಕ್ವಾಲಿಟಿ ಸ್ಟ್ರೆಂತ್ ಇರುತ್ತೆ. ಸೊ ಇದರಲ್ಲಿ ನಾವು ಆಫ್ ರೋಡ್ ಮ್ಯೂಟೆಂಟ್ಸ್ ಅವರ ಡೋರಿಂಗ್ ಸಹ ಅಪ್ಗ್ರೇಡೇಷನ್ ಮಾಡಿದೀವಿ. ಅಂಡ್ ದೆನ್ ಸೊ ಎಲ್ಲಾ ವಿಂಡೋ ಗ್ಲಾಸ್ ನಾವು ಸನ್ಕೂಲ್ ಅವರ ಸನ್ ಫಿಲ್ಮ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಸನ್ಕೂಲ್ ಏನಕ್ಕೆ ಬೇರೆ ಬ್ರ್ಯಾಂಡ್ ಗಿಂತ ಬೆಟರ್ ಅಂತಂದ್ರೆ ಇದರಲ್ಲಿ ನಿಮ್ಗೆ ಹೀಟ್ ರಿಜೆಕ್ಷನ್, ನೀವು ಯಾವಾಗ್ಲೂ ಯಾವುದೇ ಸನ್ ಫಿಲ್ಮ್ ನ ಪರ್ಚೇಸ್ ಮಾಡೋದಕ್ಕೆ ಮುಂಚೆ ಸೊ ಅದರಲ್ಲಿ ಹೀಟ್ ರಿಜೆಕ್ಷನ್ ಎಷ್ಟಿದೆ, ವಿಸಿಬಿಲಿಟಿ ಎಷ್ಟಿದೆ, IR ರಿಜೆಕ್ಷನ್ ಎಷ್ಟಿದೆ, UV ರಿಜೆಕ್ಷನ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು ಆಮೇಲೆ ಸನ್ ಫಿಲ್ಮ್ ನ ಅಪ್ಗ್ರೇಡೇಷನ್ ಮಾಡ್ಕೊಳ್ಳಿ. ನೀವು ತುಂಬಾ ಡಾರ್ಕ್ ಆಗ್ಬಿಟ್ಟ ತಕ್ಷಣ ನಿಮ್ಗೆ ಕೂಲಿಂಗ್ ಬರುತ್ತೆ ಅನ್ನೋದೆಲ್ಲ ಹೀಟ್ ರಿಜೆಕ್ಷನ್ ಬೇರೆ, ವಿಸಿಬಿಲಿಟಿನೇ ಬೇರೆ. ಸೊ ಈ ವೆಹಿಕಲ್ ಅಲ್ಲಿ ಸನ್ಕೂಲ್ ಸನ್ ಫಿಲ್ಮ್ ಅಲ್ಲಿ ನಿಮ್ಗೆ 70% ವಿಸಿಬಿಲಿಟಿನ ಇರುತ್ತೆ. ಜೊತೆಗೆ 99% UV ರಿಜೆಕ್ಷನ್ ಇರುತ್ತೆ. IR ರಿಜೆಕ್ಷನ್ ಅಂತ ಬಂದ್ರೆ ನಿಮ್ಗೆ 95% IR ರಿಜೆಕ್ಷನ್ ಇರುತ್ತೆ. ಜೊತೆಗೆ ಹೀಟ್ ರಿಜೆಕ್ಷನ್ ಅಂತ ಬಂದ್ರೆ 59% ಹೀಟ್ ರಿಜೆಕ್ಷನ್ ಇರುತ್ತೆ. ಒಳ್ಳೆ ಹೀಟ್ ಅವಾಯ್ಡ್ ಆಗೋದ್ರಿಂದ ನಿಮ್ಗೆ ಒಳಗಡೆ ಕೂಲಿಂಗ್ ಸಹ ಚೆನ್ನಾಗಿರುತ್ತೆ. ಕೂಲಿಂಗ್ ಚೆನ್ನಾಗಿತ್ತು ಅಂತಂದ್ರೆ AC ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ಮೈಲೇಜ್ ಇನ್ಕ್ರೀಸ್
ಇನ್ಕ್ರೀಸ್ ಆಗುತ್ತೆ. ಅಂಡ್ ದೆನ್ ಫ್ರಂಟ್ ಅಲ್ಲೂ ಸಹ ನಾವು ಸನ್ಕೂಲ್ ಅವರ ಸನ್ ಫಿಲ್ಮ್ ಅಪ್ಲಿಕೇಶನ್ ಮಾಡಿದ್ವಿ. ಇದು ನಿಮಗೆ 70% ವಿಸಿಬಿಲಿಟಿ ಇರುತ್ತೆ, ಜೊತೆಗೆ ನಿಮಗೆ 65% ಹೀಟ್ ರಿಜೆಕ್ಷನ್ ಸಹ ಇರುತ್ತೆ. ಅಷ್ಟೇ ಅಲ್ಲದೆ ಟಾಪ್ ಎಂಡ್ ಆಗಿರೋದ್ರಿಂದ ಇದರಲ್ಲಿ ಬಂದು ಪ್ಯಾರಾಮಿಕ್ ಸನ್ ರೂಫ್ ನ ಕೊಟ್ಟಿರೋದ್ರಿಂದ ಇದರಲ್ಲಿ ನಾವು ಈ ಸನ್ಕೂಲ್ PPF ಏನಕ್ಕಪ್ಪ ಅಂತಂದ್ರೆ ಇದರಲ್ಲಿ ನಿಮಗೆ PPF ಅಂತ ಅಂದ್ರೆ ಹೊರಗಡೆಯಿಂದ ಹಾಕೋದ್ರಿಂದ ನಿಮಗೆ ಒಂದು ಸನ್ ರೂಫ್ ಗೆ ಪ್ರೊಟೆಕ್ಷನ್ ಇರುತ್ತೆ, ಸ್ಕ್ರಾಚ್ ಆಗ್ಲಿ ಯಾವುದೇ ರೀತಿ ಡ್ಯಾಮೇಜ್ ಆಗ್ಲಿ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಇದೇ PPF ನಿಮಗೆ ಸನ್ ಫಿಲ್ಮ್ ತರನು ಆಕ್ಟ್ ಮಾಡುತ್ತೆ. ಇದರಲ್ಲಿ ನಿಮಗೆ 60% ಹೀಟ್ ಅವಾಯ್ಡ್ ಆಗೋದ್ರಿಂದ ನಿಮಗೆ ಸನ್ ರೂಫ್ ಇಂದ ಬರುವಂತ ಹೀಟ್ ಸಹ ಅವಾಯ್ಡ್ ಆಗುತ್ತೆ. ಅಷ್ಟೇ ಅಲ್ಲದೆ ಇನ್ನ ರೇರ್ ಪ್ರೊಫೈಲ್ ಅಂತ ಬಂದ್ರೆ ಇದರಲ್ಲಿ ನಾವು ಸ್ಟಾಕ್ ಟೈಲ್ ಲೈಟ್ ಅನ್ನ ರಿಟೈನ್ ಮಾಡ್ಕೊಂಡು ಇದರಲ್ಲಿ ನಾವು ಟಾಪ್ ಅಲ್ಲಿ ಬಂದು ಬ್ರಾಂಕೋ ಸ್ಟೈಲ್ ಸ್ಪಾಯ್ಲರ್ ನ ಯೂಸ್ ಮಾಡಿದ್ವಿ. ಸೊ ಲುಕ್ ನ ನೋಡ್ತಾ ಇರಬಹುದು. ಸೊ ಪಾರ್ಕಿಂಗ್ ಅಲ್ಲಿ ಯಾವ ತರ ಕಾಣುತ್ತೆ ಅಂಡ್ ದೆನ್ ಇಂಡಿಕೇಟರ್ ಹಾಕ್ತಾಗ ಯಾವ್ದೇ ರೀತಿ ಯಾವ ತರ ಕಾಣುತ್ತೆ ಅಂತ ನೀವು ಈ ಸ್ಪಾಯ್ಲರ್ ಅಲ್ಲಿ ನೋಡ್ತಾ ಇರಬಹುದು. ಅಷ್ಟೇ ಅಲ್ಲದೆ ಇದರಲ್ಲಿ ನಾವು ರೇರ್ ಲುಕ್ ಅಂತ ಬಂದಾಗ ನಿಮ್ಗೆ ಫ್ರಂಟ್ ಅಲ್ಲಿ ಯಾವ ರೀತಿ ನಾವು ಬಂಪರ್ ನ ಹಾಕಿದೀವಿ, ಆಫ್ ರೋಡಿಂಗ್ ಅಂತ ಬಂದಾಗ ನಿಮ್ಗೆ ರೇರ್ ಬಂಪರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ನಾವು ಬುಲಾನ್ ಅವರ ರೇರ್ ಬಂಪರ್ ಅಪ್ಲಿಕೇಶನ್ ಮಾಡಿದ್ವಿ. ಸೊ ನೀವು ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ತುಂಬಾ ರೇರ್ ಬಂಪರ್ಸ್ ಗಳಿರುತ್ತೆ. ಅಂಡ್ ದೆನ್ ಪ್ರೋಮ್ಯಾನ್ ಅಂತ ಬಂದಾಗ ಅದು ನಿಮ್ಗೆ ಒಳ್ಳೆ ಡಿಸೈನ್ ನ ಪ್ರೊವೈಡ್ ಮಾಡುತ್ತೆ. ಅದೇ ಪ್ರೈಡ್ ಅಂತ ಬಂದಾಗ ನಿಮ್ಗೆ ಒಂದು ಹೈ ಕ್ವಾಲಿಟಿ ಸ್ಟ್ರೆಂತ್ ನ ಪ್ರೊವೈಡ್ ಮಾಡುತ್ತೆ. ಅಂಡ್ ದೆನ್ ಬುಲೋನ್ ಅಂತ ಬಂದಾಗ ನಿಮ್ಗೆ ಒಂದು ಸ್ಟ್ರೆಂತ್ ಆಗ್ಬೋದು ಅಂಡ್ ದೆನ್ ಲುಕ್ ಸಹ ನಿಮ್ಗೆ ಎನ್ಹಾನ್ಸ್ ಆಗೋದ್ರಿಂದ ರೇರ್ ಲುಕ್ ಈ ರೇರ್ ಬಂಪರ್ ಇಂದ ಎನ್ಹಾನ್ಸ್ ಆಗುತ್ತೆ. ಜೊತೆಗೆ ನಿಮಗೆ ಡೋರ್ ಮೇಲೆ ಬೀಳುವಂತ ಯಾವುದೇ ವೆಯ್ಟ್ ನಿಮ್ಗೆ ಅಂದ್ರೆ ಈಗ ನಿಮ್ಮ ಸ್ಟೆಪ್ನಿ ಯಾವ ತರ ಫಿಟ್ ಆಗಿರುತ್ತೆ ಅಂತಂದ್ರೆ ನಿಮ್ಮ ಡೋರ್ ಮೇಲೆ ಫಿಟ್ ಆಗಿರುತ್ತೆ. ಓವರ್ ದ ಪೀರಿಯಡ್ ಅಲ್ಲಿ ಯೂಸ್ ಮಾಡ್ತಾ ಡೋರ್ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ರೇರ್ ಬಂಪರ್ ಅಪ್ಲಿಕೇಶನ್ ಮಾಡ್ಕೊಂಡ್ರೆ ನಿಮ್ಮ ಸ್ಟೆಪ್ನಿ ಏನಿರುತ್ತೆ ಆ ಸ್ಟೆಪ್ನಿ ಕ್ಯಾರಿಯರ್ ಜೊತೆಲಿ ಬರೋದ್ರಿಂದ ನಿಮಗೆ ಕಂಪ್ಲೀಟ್ ವೆಯ್ಟ್ ಬಂದು ನಿಮಗೆ ಒಂದು ರೇರ್ ಬಂಪರ್ ಮೇಲೆ ಇರುತ್ತೆ. ಯಾವುದೇ ರೀತಿ ಡೋರ್ಗೆ ಪ್ರೆಷರ್ ಬಿಲ್ಡ್ ಆಗೋದಿಲ್ಲ. ಸೊ ನೋಡಿದ್ರಲ್ಲ, ಇದೇ ರೀತಿ ನಿಮ್ಮ ವೆಹಿಕಲ್ ನ ಸ್ಟಾಕ್ ಲುಕ್ ಅಲ್ಲಿ ಇಟ್ಕೊಂಡು ಬೋರಿಂಗ್ ಲುಕ್ ಅನಿಸ್ತಾ ಇದೆ ಅಂತ ಅನ್ಕೊಳ್ಳೋ ಬದಲು ಮಾಡಿಫಿಕೇಶನ್ ಮಾಡಬೇಕು ಅಂತಂದ್ರೆ GMS ಕಾರ್ ಮಾಡಿಫೈರ್ಸ್ ನ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರೋ ತರ ನೀವೇ ಮಾಡಿಫಿಕೇಶನ್ ನ ಚೂಸ್ ಮಾಡ್ಕೊಬಹುದು. ಯಾಕೆ ಅಂತಂದ್ರೆ ನಮ್ಮ ಹತ್ರ ಕಂಪ್ಲೀಟ್ ಒಂದು ಡಿಸ್ಪ್ಲೇ ಇಟ್ಟಿದೀವಿ. ನಾವು ತಾರ್ ಅಥವಾ ತಾರ್ ಗೆ ಏನೇನು ಪ್ರಾಡಕ್ಟ್ ಹಾಕೋದು ಅದು ಕಂಪ್ಲೀಟ್ ಬಂದು ನಮ್ಮ ಹತ್ರ ಡಿಸ್ಪ್ಲೇ ಇರುತ್ತೆ. ಸೊ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ ಅನ್ನ ನೀವೇ ನಿಮ್ಮ ವೆಹಿಕಲ್ ಅಲ್ಲಿ ಇಟ್ಟು ಯಾವ ತರ ನಿಮಗೆ ಲುಕ್ ಬೇಕಾದ್ರೆ ನೀವೇ ಚೂಸ್ ಮಾಡಿ ಪ್ರಾಡಕ್ಟ್ ನ ಇನ್ಸ್ಟಾಲೇಷನ್ ಸಹ ಮಾಡಿಸ್ಕೊಬಹುದು. ಚೇರ್ಸ್ ಗೈಸ್.